ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಾವು ಸುಮಾರು ಫಸ್ಟ್ ಸೀರೀಸಲ್ಲಿ 32 ಎಪಿಸೋಡು ಹಾಗೂ ಸೆಕೆಂಡ್ ಸೀರೀಸಲ್ಲಿ ಇನ್ನೊಂದು 16-17 ಎಪಿಸೋಡ್ನ ನಿಮಗೋಸ್ಕರ ಕನ್ನಡದಿಂದ ಇಂಗ್ಲಿಷ್ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯನ್ನು ತೋರಿಸ್ಕೊಟ್ಟಿದ್ದೀವಿ. ಸೊ ವೀಕ್ಷಕರೇ, ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಒಂದು ವರ್ಷದಲ್ಲಿ 90,000 ಜನ ಯೂಟ್ಯೂಬ್ನಲ್ಲಿ ನನ್ನ ಪಾಠಗಳನ್ನ ನೋಡಿ ಜೊತೆಗೆ ನನಗೆ ಫೋನ್ ಮಾಡಿ, ಸರ್ ನೀವು ಮಾಡ್ತಾ ಇರೋ ಪಾಠದಿಂದ ನಮಗೆ ಸಹಾಯ ಆಗ್ತಾ ಇದೆ, ನಮಗೆ ಒಳ್ಳೆ ರೀತಿ ಇಂಗ್ಲಿಷ್ನ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಆರಾಮಾಗಿ ಕಲ್ತ್ಕೊಳ್ಳೋ ಒಂದು ವಿಧಾನ ಸಿಕ್ಕಿದೆ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾನು ಈಗ ಚೆನ್ನಾಗಿ ಇಂಗ್ಲಿಷ್ನಲ್ಲಿ ಮಾತಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ ಅಂತ ನೀವು ಹೇಳಿದ್ದೀರಾ. ನಿಮ್ಮಲ್ಲಿ 100 ಜನ ನನಗೆ ಫೋನ್ ಮಾಡಿ ಒಳ್ಳೆ ರೀತಿ ನನಗೆ ಅರ್ಥ ಆಗಿದೆ ಸರ್, ಆದರೆ ನನಗೆ ಇದೊಂದು ಡೌಟ್ ಇದೆ, ಇದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ನಾನು ನಿಮಗೆ ಪಕ್ಕಾ ಗೊತ್ತಾಗೋ ತನಕ ನಾನು ಪ್ರಾಕ್ಟೀಸ್ನಿಂದ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನನ್ನ DVD ಪುಸ್ತಕಗಳ ಹಾಗೂ ನನ್ನ ಪಾಠಗಳ ಮೂಲಕ ನೀವು ಪಕ್ಕಾ ಇಂಗ್ಲಿಷ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ಪಾಸ್ಟ್ 1 ಇಯರಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಚಾನಲ್ಗೆ ಆಲ್ರೆಡಿ 900 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ 90,000ಕ್ಕಿಂತ ಜಾಸ್ತಿ ಜನ ಇದನ್ನು ನೋಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಪ್ರತಿದಿನ ಏನಿಲ್ಲ ಅಂದರೆ ಒಂದು 500-600 ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಇದು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆ ಅಂದರೆ ನೀವು ಪ್ರತಿದಿನ ಒಂದೊಂದು ಪಾಠನ ನೋಡಿದ್ರೂ ಸಾಕು, ನಿಮಗೆ ಒಳ್ಳೆ ಅಭ್ಯಾಸ ಬರುತ್ತೆ. ಅಷ್ಟೇ ಅಲ್ಲ, ನೀವು ಇನ್ನೂ ಪಾಠಗಳನ್ನ ನೋಡಬೇಕು. ಒಂದೇ ಪಾಠನ 4 ಸತಿ ನೋಡಿ, ಪರವಾಗಿಲ್ಲ. ಒಂದು ಪಾಠನ ಒಂದು ಸೀರೀಸಲ್ಲಿ 5-6 ಪಾಠನ ನೋಡ್ಬಿಡಿ, ಮತ್ತೆ ಇನ್ನೊಂದು ಸತಿ ನೋಡಿ. ಯಾಕಂದರೆ ನನಗೆ ಪೂರ ಅರ್ಥ ಆಗಿದ್ರೂ ನನ್ನ ರಿಟೆನ್ಷನ್ ಕೆಪಾಸಿಟಿ, ನನ್ನ ಮನಸ್ಸು 60% ಮಾತ್ರ ಇಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಸತಿ ನೋಡಿದಾಗ ಇನ್ನೊಂದು 30% ಇಟ್ಕೊಳ್ಳುತ್ತೆ. ಒಂದು 4-5 ಸತಿ ನೋಡಿದಾಗ ನನಗೆ 100% ಅಪ್ಲಿಕೇಟಿವ್ ನಾಲೆಜ್ ಬರುತ್ತೆ. ಅಪ್ಲಿಕೇಟಿವ್ ನಾಲೆಜ್ ಅಂದರೆ ನನಗೆ ಗೊತ್ತಿಲ್ಲದಲ್ಲೇ ನನ್ನ ಮನಸ್ಸು ಆ ರೂಲ್ಸನ್ನು, ಆ ನಿಯಮಗಳನ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡುತ್ತೆ. ಉದಾಹರಣೆಗೆ ಐ ಎಮ್ ಗೋ, ಐ ಎಮ್ ಈಟ್, ಐ ಎಮ್ ಸಿಂಗ್ ಅಂತ ಈಗ ನೀವು ಯಾರೂ ಹೇಳಲ್ಲ. ಯಾಕೆ ಹೇಳಿ? ಯಾಕಂದರೆ ನಿಮಗೆ ಚೆನ್ನಾಗಿ ಅಭ್ಯಾಸ ಬಂದ್ಬಿಟ್ಟಿದೆ. ಐ ಆಮ್ ಗೋಯಿಂಗ್, ಐ ಆಮ್ ಈಟಿಂಗ್, ಐ ಆಮ್ ವೇಟಿಂಗ್, ಐ ಆಮ್ ಟಾಕಿಂಗ್, ಹಾಗೆ ಹೇಳ್ತೀರಾ. ಆ್ಯಮ್ ಬಂದಾಗ ಹಿಂಗೆ ಬಂದೇ ಬರುತ್ತೆ. 99.99% ಇಟ್ಟು ನಿಜ ಅನ್ನೋದು ನಿಮಗೆ ಅರ್ಥ ಆಗೋಗ್ಬಿಟ್ಟಿದೆ. ಈಗ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ವೀಕ್ಷಕರೇ, ದಯವಿಟ್ಟು ನೀವಿಷ್ಟು ದಿನ ಪರ್ಫೆಕ್ಟ್ ಆಗಿದ್ದೀರಾ ಅಲ್ವಾ? ನೀವಿಷ್ಟು ದಿನ ಚೆನ್ನಾಗಿ ಕಲ್ತಿದ್ದೀರಾ. ಸೊ ಈಗ ಈ ಕಲಿಕೆನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಜೊತೆಗಿರೋರಿಗೆ ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ, ಅವ್ರಿಗೆ ಶೇರ್ ಮಾಡಿ. ಹೇಳಿ, ನೀವು ನೋಡಿ, ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ, ಈಗ ನಾನು ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದೀನಿ. ನನಗೆ ಮುಂಚೆ ಇಂಗ್ಲೀಷ್ ಕಲಿತೀನಾ ಅನ್ನೋ ಯೋಚನೆ ಇತ್ತು. ಈಗ ಅಯ್ಯೋ ಕಲಿತೀನಿ, ಬನ್ವಾಸಿ ಸರ್ ಹೇಳಿದ್ದಾರೆ, ಕಷ್ಟ ಏನಿಲ್ಲ ಅಂತ ಈ ಮಟ್ಟಕ್ಕೆ ಬಂದಿದ್ದೀರಾ ನೀವು. ಈಗ ಯಾರೋ ನಿಮ್ಗೆ ಹೇಳಿರ್ತಾರೆ ಈ ಕ್ಲಾಸಸ್ ಬಗ್ಗೆ ಅಲ್ವಾ? ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಎಷ್ಟು ಜನ ಬರೀ ಇಂಡಿಯಾದಷ್ಟೇ ಅಲ್ಲ, ಆಸ್ಟ್ರೇಲಿಯಾ, ಅಮೇರಿಕಾಲ್ ತುಂಬ ಜನ, ಬ್ರೆಜಿಲ್, ಲಂಡನ್ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಕನ್ನಡಿಗರು ಅವರಿರೋ ಕಡೆ ಒಳ್ಳೆ ರೀತಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋದು ಸುಲಭ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಅವ್ರಿಗೂ ತಿಳಿಸಿ. ನೋಡಿ, ಒಂದು ವಿಡಿಯೋ ನೋಡಿ ನೀವು ಅಂತ. ಹಾಗೂ ನಿಮಗೆ ಗೊತ್ತಿದೆ, ಸಮಯ ಟಿವಿಲಿ ನನ್ನ ಕಾರ್ಯಕ್ರಮ ಬಂತು. ಅದರಿಂದ ಉತ್ತರ ಕರ್ನಾಟಕದಲ್ಲಿ 1000 ಜನ ಈ ವಿಡಿಯೋಸ್ನ ನೋಡೋಕ್ಕೆ ಶುರು ಮಾಡಿದ್ರು. ನಿಮ್ಗೆಲ್ರಿಗೂ ಕೂಡ ಇಂಗ್ಲಿಷ್ ಮಾತನಾಡೋದಕ್ಕೆ ಬರೋದಿಲ್ವಾ ಅಥವಾ ಕಲಿಯೋದಕ್ಕೆ ಟೈಮ್ ಇಲ್ವಾ? ಹಾಗಿದ್ರೆ ಚಿಂತೆನೆ ಪಡಬೇಡಿ, ಯಾಕಂದ್ರೆ ನಿಮ್ಮ ಸಮಯಕ್ಕೆ ತಕ್ಕಂತೆ ಆಂಗ್ಲ ಭಾಷೆಯನ್ನ ಕಲಿಸಲಾಗುತ್ತೆ. ಇದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಬನವಾಸಿ ಇಂಗ್ಲಿಷ್ ಕ್ಲಾಸ್. ನಾನ್ ಶಿಲ್ಪಾ. ಸಿಲಿಕಾನ್ ಸಿಟಿ ಬೆಂಗಳೂರು ಐಟಿ-ಬಿಟಿಗೆ ಫೇಮಸ್. ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಇಂಗ್ಲಿಷ್ ಗೊತ್ತಿರಲೇಬೇಕು.
ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಜೊತೆ ಬಿಂದಾಸ್ ಆಗಿ ಬೆರೆಯೋಕಾಗೋದಿಲ್ಲ. ಇಂಥವರಿಗೆ ಇಂಗ್ಲಿಷ್ ಕಲಿಸೋಕೆ ರೆಡಿಯಾಗಿದೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ. ವಿಶೇಷ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು, ಶಾಸಕರು ಇಂಗ್ಲಿಷ್ ಕಲಿತಾ ಇದ್ದಾರೆ. ಅವರಲ್ಲಿ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದ ಸಿಟಿ ರವಿ ಕೂಡ ಒಬ್ರು. ಈಗ ಜಯನಗರ ಶಾಸಕ ವಿಜಯ್ ಕುಮಾರ್ ಸರದಿ. ಇಲ್ಲ, ನನಗೆ ಒಂದೊಂದು ಸರ್ತಿ ಕಾಲೇಜ್ಗೆ ಹೋದಾಗ, ಸ್ಕೂಲ್ಗಳಲ್ಲಿ ಸೊಫಿಸ್ಟಿಕೇಟೆಡ್ ಸ್ಕೂಲ್ಗಳಿಗೆ ಹೋದಾಗ ಇಂಗ್ಲೀಷ್ನಲ್ಲೇ ಭಾಷಣ ಮಾಡಬೇಕಾಗುತ್ತೆ. ಒಂದೊಂದು ಸರ್ತಿ ಮಾಡಬೇಕು. ಒಂದು ವರ್ಷದ ಕೆಳಗಡೆ ಒಂದು ಸರ್ತಿ ಬನವಾಸಿ ಪ್ರಕೃತಿ ಬನವಾಸಿ ಅವರಿಗೆ ಫೋನ್ ಮಾಡಿದೆ, ಸರ್ ನನಗೊಂದು ಸ್ವಲ್ಪ ನೀವು ನನಗೆ ಕೋಚ್ ಮಾಡಿ ಅಂತ. ಅವ್ರ ಮನೆಗೆ ಕರೆದ್ರು. ನಾನು ಸಾಧಾರಣ 1.5-2 ತಿಂಗಳಿಗೂ ಜಾಸ್ತಿ, ಅಂದರೆ ಮಧ್ಯ ಮಧ್ಯ ನನ್ನ ಟೈಮು ಅವ್ರ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹೋಗಿದೆ. ಅವರೇ ಹೇಳೋ ಹಂಗೆ ನಿಮಗೇನು ಇಂಗ್ಲೀಷ್ ಬರೋದಿಲ್ಲ ಅಂತೇನಿಲ್ಲ, ಇಂಗ್ಲೀಷ್ ಬರುತ್ತೆ. ಆದರೆ ಅದನ್ನು ಧೈರ್ಯವಾಗಿ ಹೇಳೋ ಹಾಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ. ನಮಗೆ ಎಷ್ಟೋ ವರ್ಡ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಕನ್ನಡ ದಿವಸ ಪೇಪರ್ ಓದ್ತೀವಿ, ಟಿ ವಿ ನೋಡ್ತೀವಿ, ಅಷ್ಟು ಇಂಗ್ಲೀಷ್ನ ನಾವು ಮಾಡೋಕ್ಕೆ ಹೋಗಿರಲಿಲ್ಲ. ಈ ಹಿಂದೆ ಸ್ವಲ್ಪನೂ ಕನ್ನಡ ಗೊತ್ತಿಲ್ಲದೆ ಮುಜುಗರಕ್ಕೊಳಪಟ್ಟವರು ಇದೀಗ ಇಂಗ್ಲಿಷ್ ಮಾಧ್ಯಮದ ಟೀಚರ್ಗಳಾಗಿದ್ದಾರೆ.